ಕರ್ನಾಟಕದ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಗಮನ ಹರಿಸಿದೆ ಮತ್ತು ಚರ್ಚೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಅವರು ಹೇಳಿದ್ದಾರೆ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತು ಸರ್ಕಾರಿ ಮೈದಾನಗಳಲ್ಲಿ ಸ್ವಯಂ ಸೇವಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಗಳನ್ನು ನಡೆಸುತ್ತಾ ಮಕ್ಕಳು ದ್ವೇಷ ಮತ್ತು ಬೇರೆ ಧರ್ಮದ ಬಗ್ಗೆ ಅಸಹನೆಯನ್ನು ಸೃಷ್ಟಿ ಮಾಡಿ ಅವ್ರ ಮನಸ್ಸನ್ನು ಹಾಳು ಮಾಡಿ ಬೀದಿ ಹೆಣ ಮಾಡಿ ಬೀದಿಗಳಲ್ಲಿ ಹೋರಾಟ ನಡೆಸಿ ತಾವು ಮಾತ್ರ ಚೆನ್ನಾಗಿರ್ತಾರೆ. ಈ ರೀತಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏಕತೆ ಸಮಾನತೆಗೆ ವಿರುದ್ಧವಾದಂತಹ ಅಂಶಗಳನ್ನು ಅಲ್ಲಿ ಹೇಳ್ಕೊಡಲಾಗ್ತಾ ಇದೆ. ದಯವಿಟ್ಟು ಇದನ್ನು ತಡೆಯಬೇಕು ನಾವು. ಯಾಕೆ ಎಂದರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತಹ RSSನ ಇಂತಹ ಚಟುವಟಿಕೆಗಳಿಗೆ ನಿಷೇಧ ಹೇರುವುದರ ಮೂಲಕ ನಾವು ಈ ದೇಶದ ಮಕ್ಕಳು ಮತ್ತು ಯುವಕರ ಒಂದು ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಕಾಪಾಡಿದಂತಾಗುತ್ತೆ ಅನ್ನುವಂತಹ ಚರ್ಚೆ ಈಗ ಸೃಷ್ಟಿಯಾಗಿದೆ.